ಇಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ನಡೀತಾ ಇದೆ. ರೇವಣ್ಣ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನ ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಪೂಜೆಯನ್ನು ಮಾಡಿದ್ದಾರೆ. ವಿಧಿವಿಧಾನ ಕಾರ್ಯದಲ್ಲಿ ಎಚ್.ಡಿ. ದೇವೇಗೌಡರ ಇಡೀ ಕುಟುಂಬ ಭಾಗಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮನ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಹರದನಹಳ್ಳಿಯ ಅಂತ್ಯಕ್ರಿಯೆ ಸ್ಥಳಕ್ಕೆ ಅಂತಿಮ ಯಾತ್ರೆ ಶಿಫ್ಟ್ ಆಗ್ತಾ ಇದೆ. ಸೊ ಈಗ ಅಲ್ಲಿ ಅಂತಿಮ ಯಾತ್ರೆ ಆದ ನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಈಗ ಏನೇನು ವ್ಯವಸ್ಥೆಗಳು ಆಗ್ತಾ ಇದ್ದಾವೆ, ಈಗ ಮುಂದೆ ವಿಧಿವಿಧಾನಗಳು ಆ ಒಂದು ಕಾರ್ಯ ಯಾವ ರೀತಿ ನಡೆಯುತ್ತೆ ಅಂತ? ಪ್ರಮೋದ್, ಏನಂತ ಹೇಳಿದ್ರೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇನ್ನೇನು ಹೊಳೆನರಸೀಪುರ ಮನೆಯಿಂದ ಏನು ಬಡವಲಹಿಪ್ಪೆಗೆ ಹೋಗಿ ಅಲ್ಲಿಂದ ಅಂತ್ಯ ಸಂಸ್ಕಾರ ಮಾಡುವ ಸ್ಥಳವನ್ನ ತಲುಪಲಿಕ್ಕಿದೆ. ಅದಕ್ಕಿಂತ ಮುನ್ನ ಹೊಳೆನರಸೀಪುರ ಅವರ ನಿವಾಸದ ಮುಂಭಾಗ ಒಂದಷ್ಟು ವಿಧಿವಿಧಾನಗಳನ್ನ ಮಾಡಲಾಯಿತು. ಚೆನ್ನಮ್ಮನವರಿಗೆ ಮೃತದೇಹಕ್ಕೆ ಸ್ನಾನವನ್ನ ಮಾಡಿಸಿ ಸೀರೆಯನ್ನ ತೊಡಿಸಿ ಏನು ಶಾಸ್ತ್ರ ಇದೆ ಆ ಶಾಸ್ತ್ರವೆಲ್ಲನೂ ಕೂಡ ಮುಗಿಸ್ತಾಯಿತು. ಆ ಧಾರ್ಮಿಕ ವಿಧಿವಿಧಾನದಲ್ಲಿ ಮನೆಯ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅವರೆಲ್ಲರೂ ಕೂಡ ಚೆನ್ನಮ್ಮನ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಹೊಳೆನರಸೀಪುರ ಅವರ ನಿವಾಸದಿಂದ ಹೊರಟು ಪಡುವಲಹಿಪ್ಪೆಗೆ ಹೋಗ್ತದೆ. ಅಂದ್ರೆ ಎಚ್.ಡಿ. ದೇವೇಗೌಡರು ನಿನ್ನೆ ಕೂಡ ಮನವಿ ಮಾಡ್ಕೊಂಡಿದ್ರು. ಚೆನ್ನಮ್ಮ ಮತ್ತೆ ಎಚ್.ಡಿ. ದೇವೇಗೌಡರು ಇಬ್ರು ಕೂಡ ಜೀವನ ಆರಂಭಿಸಿದ್ದು ಪಡುವಲಹಿಪ್ಪೆ ನಿವಾಸದಿಂದ. ಆ ನಿವಾಸಕ್ಕೆ ಹೋಗ್ಲೇಬೇಕು ಅವರ ಪಾರ್ಥಿವ ಶರೀರ ಅಂತ ಹೇಳಿ, ಅದು ಚೆನ್ನಮ್ಮನ ಆಸೆ ಕೂಡ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಹೊಳೆನರಸೀಪುರ ನಿವಾಸದಿಂದ ಪಡುವಲಹಿಪ್ಪೆಗೆ ತೆಗೆದುಕೊಂಡೋಗಿ ಅಲ್ಲಿ ಒಂದಷ್ಟು ಕೆಲ ಕಾಲ ದರ್ಶನಕ್ಕೆ ಇಟ್ಟು ಅಲ್ಲಿಂದ ನೇರವಾಗಿ ಹರದನಹಳ್ಳಿಯ ಏನು ಅಂತ್ಯ ಸಂಸ್ಕಾರ ಮಾಡುವಂತ ಸ್ಥಳಕ್ಕೆ ಕರ್ಕೊಂಡು ಬರ್ಲಾಗ್ತದೆ. ಅಲ್ಲಿಂದ ಅಲ್ಲಿ ಏನು ವಿಧಿವಿಧಾನ ನಡೆಯುತ್ತೆ. ಇಲ್ಲಿ ಕೂಡ ಅವರ ಪಾರ್ಥಿವ ಶರೀರವನ್ನ ಇಟ್ಟು ಸ್ವಲ್ಪ ಹೊತ್ತು ಬಂದಂತ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ಅದಾದ ಬಳಿಕ ಅಂತ್ಯಕ್ರಿಯೆ ಮಾಡುವಂತ ವಿಧಿವಿಧಾನಗಳನ್ನ ಆರಂಭ ಮಾಡ್ಲಾಗ್ತದೆ. 2 ಗಂಟೆಯಿಂದ 4 ಗಂಟೆ ಒಳಗೆ ಅವರ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗವಹಿಸ್ತಾರೆ. ಜೊತೆಗೆ ಬೇರೆ ಬೇರೆ ಸಚಿವರು ಕೂಡ ಭಾಗವಹಿಸ್ತಾರೆ. ಒಟ್ಟಿನಲ್ಲಿ ಮಧ್ಯಾಹ್ನ 2ರಿಂದ 4 ಗಂಟೆ ಒಳಗೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಪ್ರಮೋದ್, ಈಗ ಅಂತಿಮ ಯಾತ್ರೆ ಯಾವ ಮಾರ್ಗವಾಗಿ ಹರದನಹಳ್ಳಿ ಹತ್ತ ಸಾಗುತ್ತೆ ಪ್ರತಾಪ್? ಪ್ರಮೋದ್, ಏನಂತ ಹೇಳಿದ್ರೆ ಹೊಳೆನರಸೀಪುರ ನಿವಾಸದಿಂದ ಹೊರಟು ಅದು ಹಾಸನ ಮಾರ್ಗವಾಗಿ ಸಿಗುವಂತಹ ಅಂಗ್ರಳ್ಳಿಗೆ ತಲುಪಿ ಅಲ್ಲಿಂದ ಪಡುಲಿಪ್ಪೆಗೆ ಹೋಗುತ್ತೆ. ಪಡುಲಿಪ್ಪೆಯಿಂದ ವಾಪಸ್ ಅಂಗ್ರಳ್ಳಿ ಬಂದು ಹರದನಹಳ್ಳಿ ಏನು ದೇವೇಗೌಡರ ಹುಟ್ಟೂರಾದಂತ ಹರದನಹಳ್ಳಿ ಸಮೀಪ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಸೀದಾ ಪಡುಲಿಪ್ಪೆಯಿಂದ ಹರದನಹಳ್ಳಿಗೆ ಬಂದು ತಲುಪುತ್ತೆ. ಇಲ್ಲಿ 2 ಗಂಟೆ ಸುಮಾರಿಗೆ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನ ಆರಂಭಿಸ್ತಾರೆ. ಈಗಾಗಲೇ ಗುಂಡಿ ತೋಡುವಂತ ಕೆಲಸವನ್ನು ಕೂಡ ಆ ಕಾರ್ಯವು ಕೂಡ ಮುಗ್ದಾಗಿದೆ. ಸೀದಾ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬಂದು ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತಿಗೆ ಧಾರ್ಮಿಕ ವಿಧಿವಿಧಾನಗಳನ್ನ ಆರಂಭ ಮಾಡ್ಲಾಗ್ತದೆ. ಕುಟುಂಬಸ್ಥರು ಎಲ್ಲರೂ ಕೂಡ ಆ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಇಡೀ ಎಚ್.ಡಿ. ದೇವೇಗೌಡರ ಕುಟುಂಬಸ್ಥರೆಲ್ಲರೂ ಕೂಡ ಹೊಳೆನರಸೀಪುರಕ್ಕೆ ಬಂದಾಗಿದೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಏನು ಸಮಾಧಿಯ ಬಳಿ ಅಂದ್ರೆ ಅಂತ್ಯಕ್ರಿಯೆ ನಡೆಸುವಂತ ಸ್ಥಳದಲ್ಲಿ ಬಂದು ಮತ್ತೊಮ್ಮೆ ಒಂದು ಧಾರ್ಮಿಕ ವಿಧಿವಿಧಾನದಲ್ಲಿ ಪೂಜೆಯಲ್ಲಿ ಕೂಡ ಕೈಗೊಳ್ತಾರೆ. ಅದಾದ ಬಳಿಕ ಅವರ ಅಂತ್ಯಕ್ರಿಯೆ ನಡೆಯುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಪ್ರತಾಪ್.